ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸತ್ಯ ಕನ್ನಡ ಟ್ರಾವೆಲರ್. ಇವತ್ತು ನಾವು ಗೋವಾ ಕಡೆ ಪ್ರಯಾಣ ಬೆಳೆಸಿದ್ದೀವಿ. ಏನಪ್ಪ ಗೋವಾ ಅಂದು ಕಾರಲ್ಲಿ ಇದೆಯಾ ಅಂತ ಅನ್ಕೋಬೇಡಿ. ಸೊ ನಾವಿವಾಗ ಹೋಗ್ತಾ ಇರೋದೇ ಫ್ಲೈಟಲ್ಲಿ. ಸೊ ನಿಮ್ಮನ್ನು ಫ್ಲೈಟಲ್ಲಿ ಯಾವ ಥರ ಟೇಕ್ ಆಫ್ ಆಗುತ್ತೆ, ಯಾವ ಥರ ಲ್ಯಾಂಡ್ ಆಗುತ್ತೆ ಅಂತ ಎಲ್ಲ ನೋಡಿಸ್ತೀನಿ. ಸೊ ಬನ್ನಿ ಹೋಗೋಣ. ನಾವು ಬಂದಾಯಿತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಟರ್ಮಿನಲ್ 1 ಇದು. ಸೊ ಈಗ ಯಾವ ಥರ ಸೆಕ್ಯೂರಿಟಿ ಚೆಕ್ ಇರುತ್ತೆ, ಆಮೇಲೆ ಯಾವ ಥರ ಏನು ಅಂತ ನನಗೂ ಏನು 0% ನಾಲೆಡ್ಜ್ ಯಾವ ಥರ ಇದೆ ಅಂತ ನನಗೂ ಗೊತ್ತಿಲ್ಲ. ಸೊ ಅದಕ್ಕೆ ಮುಂಚೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿಕೊಂಡು ವೀಡಿಯೋಸ್ ಯಾವ ಥರ ಹೋಗಬೇಕು, ಏರ್ಪೋರ್ಟ್ ಒಳಗಡೆ ಯಾವ ಥರ ಏನೇನು ಮಾಡಬೇಕಂತ ನೋಡಿದ್ದೆ. ಅದ್ರ ಮುಖಾಂತರ ಒಂದು ಸ್ವಲ್ಪ ನಾಲೆಡ್ಜ್ ಇದೆ. ಹೋಗೋಣ ಏನೇನು ಮಾಡಬೇಕು ಏನೇನು ಅಂತ. ಸೊ ಮುಂದೆ ಹೋದರೆ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಆಮೇಲೆ ಫಸ್ಟ್ ಅಲ್ಲಿ ಹೋಗಿ ಬೋರ್ಡಿಂಗ್ ಪಾಸ್ ತೊಗೋಬೇಕು. ಸೊ ಬೋರ್ಡಿಂಗ್ ಪಾಸ್ ತೊಗೊಂಡು ಸೀದಾ ಮೇಲೆ ಹೋಗಿ ನಮ್ಮದು ಯಾವ ಗೇಟು ಏನು ಅಂತ ಹೇಳ್ತೀನಿ. ಈಗ ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡು ಸೆಕ್ಯೂರಿಟಿ ಚೆಕ್ ಎಲ್ಲ ಆಯಿತು ನಮ್ಮದು. ಸೊ ಸೆಕ್ಯೂರಿಟಿ ಚೆಕ್ ಎಲ್ಲ ಒಂದು 40 ಮಿನಿಟ್ಸ್ ಆಗುತ್ತೆ. ಸೊ ಬನ್ನಿ ಏರ್ಪೋರ್ಟ್ ಒಳಗಡೆ ಹೇಗಿದೆ ಅಂತ ಹೋಗೋಣ. ಇಲ್ಲಿ ಯಾವುದು ಬೋರ್ಡಿಂಗ್ ಗೇಟ್ಸ್ ಅಂತ ಇದೆ, ಆಮೇಲೆ ಟಾಯ್ಲೆಟ್ಸ್ ಆ್ಯಂಡ್ ಏನೋ ಇದು ಸಮಥಿಂಗ್. ಈಗೆಲ್ಲ ಸೀದಾ ನೋಡಿದ್ರಲ್ಲ ಏರ್ಪೋರ್ಟು ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಟರ್ಮಿನಲ್ 1 ಹೇಗಿದೆ, ಟರ್ಮಿನಲ್ 2 ಇನ್ನೂ ಚೆನ್ನಾಗಿರುತ್ತೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಸೊ ಯಾವತ್ತಾದರೂ ಟರ್ಮಿನಲ್ 2ಗೇನು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕಾದ್ರೆ ಸೊ ಅದನ್ನು ನಾನು ಹೇಳ್ತೀನಿ. ಶಾರ್ಟ್ಲಿ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಒಂದು 6-7 ಮಂತ್ಸ್ ಹೋಗಲಿ ನಾನು ಇಂಟರ್ನ್ಯಾಷನಲ್ ಟ್ರಿಪ್ ಹೊಡಿತೀನಿ, ಅದಂತೂ ಕನ್ಫರ್ಮು. ಇವಾಗ ಸದ್ಯಕ್ಕೆ ಗೋವಾ ಹೋಗೋಣ, ಏನಂತೀರ? ನಮ್ಗೆ ಅದೇ ಇಂಟರ್ನ್ಯಾಷನಲ್ ಟ್ರಿಪ್. ಈಗ ಬೋರ್ಡಿಂಗ್ ಪಾಸ್ ತಗೊಂಡು ಆರಾಮಾಗಿ ಕೂತ್ಕೊಂಡು ಜಾಲಿ 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 ಚೆನ್ನಾಗಿದೆ. ಏರ್ಪೋರ್ಟ್ ಒಳಗಡೆ ಎಲ್ಲ ಒಂಥರ ಫೀಲೆಲ್ಲ ಹೆವಿ ಇದೆ, ಗ್ರ್ಯಾಂಡಾಗಿ. ಬನ್ನಿ ಫ್ಲೈಟ್ ಒಳಗಡೆ ಹೋಗೋಣ. ಸೊ ಫ್ಲೈಟ್ಸ್ ಎಲ್ಲ ತುಂಬ ಫ್ಲೈಟ್ಸ್ ಎಲ್ಲ ಆ ಕಡೆ ನಿಂತಿದೆ. ಸೊ ಬೇರೆ ಬೇರೆ ಕಡೆ ಹೋಗೋವು. ಸೊ ನಮ್ಮ ಫ್ಲೈಟ್ ಒಳಗಡೆ ಹೋಗೋಣ ಬನ್ನಿ. ನಾನು ಫ್ಲೈಟ್ ಹತ್ತಬೇಕಾದ್ರೆ ನಮ್ಮ ಸ್ಪಾನ್ಸರ್ ನಮ್ಮ ಚಿಕ್ಕಪ್ಪನಿಗೆ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು. ಸೊ ಅವ್ರದ್ದೇ ಎಲ್ಲನೂ ಅಪ್ ಆ್ಯಂಡ್ ಡೌನು, ಅಲ್ಲಿ ಸ್ಟೇ ಆಗಲಿಕ್ಕೆ ಎಲ್ಲ ಅಪ್ ಆ್ಯಂಡ್ ಡೌನ್ ಫ್ಲೈಟ್ ಟಿಕೆಟ್ಸ್ ಆಗಿರ್ಬೋದು, ಅಲ್ಲಿ ಸ್ಟೇ ಹೋಟೆಲ್ ಆಗಿರ್ಬೋದು, ಅಲ್ಲಿ ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗೂ ನಮ್ಮ ಚಿಕ್ಕಪ್ಪನೇ ಸ್ಪಾನ್ಸರು. ಸೊ ನಮ್ಮ ಚಿಕ್ಕಪ್ಪನಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಾನು. ಸೊ ನಾನು ಅದಕ್ಕೆ ನಾನು ಮ್ಯೂಸಿಕ್ ಆ್ಯಡ್ ಮಾಡಿಲ್ಲ. ಸೊ ಇದಕ್ಕೆ ನಾನು ಯಾಕೆ ಅಂದರೆ ಇದು ಫ್ಲೈಟಲ್ಲಿ ನನಗೆ ಈ ಥರ ಸೌಂಡ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಬೇರೆಯವ್ರಿಗೆ ಇಷ್ಟ ಆಗಲಿ ಅಂತಲೇ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ವ್ಯೂವರ್ಸ್ಗೆಲ್ಲ ನೋಡೋರ್ಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ನಾನು ಮ್ಯೂಸಿಕ್ ಆ್ಯಡ್ ಮಾಡಿಲ್ಲ. ಸೊ ಈಗ ನಮ್ಮ ಗಾಡಿ ರನ್ವೇಲಿದೆ, ನಿಧಾನಕ್ಕೆ ಮೂವ್ ಆಗ್ತಿದೆ. ಸೊ ಟೇಕ್ ಆಫ್ ಆಗೋಕ್ಕೆ ಯಾವ ಥರ ಟೇಕ್ ಆಫ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಟೇಕ್ ಆಫ್ ಆಗ್ತಾ ಇದೆ. ನನಗಂತೂ ತುಂಬ ಖುಷಿ ಆಯಿತು. ವಾವ್! ಅಂದರೆ ಫಸ್ಟ್ ಟೈಮ್ ಅಲ್ವಾ, ಸೊ ಅದಕ್ಕೆ ಈ ಥರ ಎಕ್ಸೈಟ್ಮೆಂಟು. ಆಮೇಲೆ ನನಗೇನೋ ಒಂಥರ ಫೀಲಿಂಗ್ ಹ್ಯಾಪಿ. ನಾನು ಫ್ಲೈಟಲ್ಲಿ ಮಾತ್ರ ನಾನು ತುಂಬ ಖುಷಿಪಟ್ಟೆ. ಒಂಥರ ಕಂಫರ್ಟ್. ಅಂದರೆ ಒಂಚೂರು ಭಯ ಆಯಿತು, ಮೇಲೆ ಹೋಗ್ತಿದೆಯಲ್ಲ ಫಸ್ಟ್ ಟೈಮು, ಎಲ್ಲಿ ಏನಾಗುತ್ತೋ ಮೇಲೆ, ಅದೊಂದು ಭಯ. ಅಂದರೆ ಕೆಲವೊಂದು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ, ಫ್ಲೈಟಲ್ಲಿ ಹೋಗೋವಾಗ ಏನೋ ಒಂದು ಡ್ಯಾಮೇಜ್ ಆಗೋದು, ಸೊ ಅನ್ಫಾರ್ಚುನೇಟ್ಲಿ ಮತ್ತೆ ಲ್ಯಾಂಡ್ ಆಗೋದು. ಸೊ ಈ ಥರ ಎಲ್ಲ ನನಗೆ ಅವಾಗ ಒಂಥರ ಮೆಮೊರೀಸ್ ಬಂದ್ಬಿಡ್ತು. ಅಂದರೆ ಸಮಥಿಂಗ್ ವೀಡಿಯೋಸ್ ಎಲ್ಲ ನೋಡ್ತಿರ್ತೀವಲ್ಲ, ಸೊ ಆ ಥರ ಏನಾದರೂ ಆಗ್ಬಿಡುತ್ತೇನೋ ಅನ್ನೋ ಫೀಲಿಂಗಲ್ಲಿದೆ. ಆಮೇಲೆ ಹಂಗೆ ನಮ್ಮ ಚಿಕ್ಕಪ್ಪ ಸ್ವಲ್ಪ ಧೈರ್ಯ ಹೇಳಿದರು, ಏನಾಗಲ್ಲ ಆರಾಮಾಗಿ ಕೂತ್ಕೊ, ಇನ್ನೊಂದು 1 ಅವರಲ್ಲಿ ನಾವು ಸೇಫಾಗಿ ಲ್ಯಾಂಡ್ ಆಗ್ತೀವಿ ಅಂದರು. ನೋಡಿದ್ರಾ? ಸೊ ಆ ಸೌಂಡ್ ಕೇಳೋಕ್ಕೆ ನಾನು ಯಾವುದು ಮ್ಯೂಸಿಕ್ ಆ್ಯಡ್ ಮಾಡಿಲ್ಲ. ಸೊ ಆ ಸೌಂಡ್ ನೀವು ಕೇಳಬೇಕು ಅಂತಲೇ ನೋಡಿ ಯಾವ ಥರ ಹೋಗ್ತಿದೆ. ಸೂಪರ್ 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 ವ್ಯೂ. ಸೊ ಫಸ್ಟ್ ಟೈಮ್ ಯಾರಾಗಲಿ ಸೊ ಲೋ ಬಜೆಟಲ್ಲಿ ಟ್ರಾವೆಲ್ ಮಾಡ್ಬೇಕಂದ್ರೆ ಸ್ಕೈ ಸ್ಕ್ಯಾನರಲ್ಲಿ
ವೀಕೆಂಡ್ಸಲ್ಲಿ ಬಿಟ್ಟು ಸೋಮವಾರದಿಂದ ಥರ್ಸ್ಡೇ ಒಳಗಡೆ ಮಿಡ್ನೈಟಲ್ಲಿ ನೋಡ್ತಾ ಇರಿ. ಸೊ ಒಂದು ಆಫರ್ ಬಂದೇ ಬರುತ್ತೆ ನಿಮಗೆ, ಅಂದರೆ ಆಫರ್ ನಡೀತಾ ಇರುತ್ತೆ ಆ ಟೈಮಲ್ಲಿ. ಒಂದು 12-1 ಗಂಟೆಯಲ್ಲಿ ನೋಡಿಕೊಂಡು ಸೊ ನೀವು ಬುಕ್ ಮಾಡ್ಕೊಳ್ಳಿ. ಅಂದರೆ ಒಂಥರ ಲೋ ಬಜೆಟಲ್ಲಿ ಟ್ರಾವೆಲ್ ಮಾಡ್ಬೋದು ಆರಾಮಾಗಿ, ನಿಯರೆಸ್ಟ್ ಎಲ್ಲ. ಹೇಗಿದೆ ಗೊತ್ತಾ ಎಕ್ಸ್ಪೀರಿಯೆನ್ಸು ಫ್ಲೈಟಲ್ಲಿ, ಆ ಮೋಡಗಳ ಮೇಲೆ ನಾವು ಯಾವಾಗೋ ಚಿಕ್ಕ ಹುಡುಗರು ಆವಾಗ ಫ್ಲೈಟ್ ಮೇಲೆ ಹೋಗ್ತಿದ್ರೆ ಒಂಥರ ಏನೋ ಫೀಲಿಂಗು. ಸೊ ನಾವು ಯಾವಾಗರು ಈ ಥರ ಹೋಗೋದು ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ ನಮಗೆ. ಸೊ ಇವಾಗ ಅದೇ ಫ್ಲೈಟಲ್ಲಿ ಹೋಗ್ತಾ ಇದ್ದೀರಲ್ಲ, ಇನ್ನೊಂಥರ ಫೀಲಿಂಗು, ಏನೋ ಒಂಥರ ಖುಷಿ ಅನಿಸುತ್ತೆ. ಸೊ ನಾನಂತೂ ನನಗೆ 10K ಸಬ್ಸ್ಕ್ರೈಬರ್ಸ್ ಆದರೆ ಪಕ್ಕ ಹೇಳ್ತೀನಿ, ನನ್ನ ಎಷ್ಟು ಸಾಧ್ಯ ಆಗುತ್ತೋ ಒಂದು 3 ಜನ ಆಗಿರ್ಬೋದು, 2 ಜನ ಆಗಿರ್ಬೋದು, ನನ್ನ ಕೈಲಿ ಎಷ್ಟು ಜನ ಆಗುತ್ತೋ ಅಷ್ಟು ಜನನ ನಾನು ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತೀನಿ. ಅದು ನಮ್ಮ ಸಬ್ಸ್ಕ್ರೈಬರ್ಸ್ನ ಮಾತ್ರ, ಅದಂತೂ ಶ್ಯೂರ್. ಸೊ ಅದು ಯಾವ ಥರ ಏನು ಅಂತ ಹೇಳ್ತೀನಿ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ. ನನ್ನ 10K ಆಗಲಿ, ಆಮೇಲೆ 10K ಆದಮೇಲೆ ನಾನಂತೂ 100% ನಮ್ಮ ಸಬ್ಸ್ಕ್ರೈಬರ್ಸ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಸೊ ನಾವು ಫೈನಲಿ ಬಂದಾಯಿತು ಗೋವಾಗೆ. ಗೋವಾಗೆ ಬರ್ತಿದ ತಕ್ಷಣ ನಮ್ಗೆ ವೆಲ್ಕಮ್ ಮಾಡುತ್ತೆ ಕೆಸಿನೋ. ಸೊ ಇಲ್ಲಿಂದ ನೋಡಿ ಗೇಟ್ ನಂಬರ್ 12 ನಾವು ಎಕ್ಸಿಟ್ ಆಗೋ ಗೇಟ್ ಇದು. ಏನಪ್ಪ ಅಂದರೆ ನನಗೆ ನಾವೇನು ಬೆಂಗಳೂರು ಏರ್ಪೋರ್ಟಲ್ಲಿ ಇದ್ದಿದ್ದು ಜೋಶು ಗೋವಾ ಏರ್ಪೋರ್ಟಲ್ಲಿ ಇಲ್ಲ. ಸೊ ಲ್ಯಾಂಡ್ ಆಗಿದ ತಕ್ಷಣವೇ ನಮ್ಗೆ ಗೊತ್ತಾಗ್ಬಿಡುತ್ತೆ, ಯಾಕಂದರೆ ಇನ್ನೇನು ಒಂದೊಂದು 2-3 ಕಿಲೋಮೀಟರ್ಸ್ ಇದ್ದಂಗೆ ನಮಗೆ ಇನ್ಫಾರ್ಮ್ ಮಾಡ್ತಾರೆ ಸೊ ಲ್ಯಾಂಡಿಂಗ್ ಆಗ್ತಾಯಿದ್ದೀವಿ ಅಂತ. ಆವಾಗೇ ಮಳೆ ಶುರುವಾಯಿತು. ನಮ್ಮ ಪ್ಲ್ಯಾನಿಂಗ್ಸ್ ಎಲ್ಲ ಹೋಯ್ತು, ಏನೇನೋ ಪ್ಲ್ಯಾನ್ಸ್ ಇಟ್ಕೊಂಡು ಬಂದಿದ್ದು ಗೋವಾಗೆ. ಸೊ ಇನ್ನು ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಸೊ ಆ ಪ್ಲ್ಯಾನ್ಸ್ ಎಲ್ಲ ಹಾಳಾಯಿತು 100%, ಯಾಕಂದರೆ ಮಳೆ ನಿಲ್ಲಲ್ಲ ಅಂತ. ಇನ್ನೊಂದು 6-7 ಡೇಸ್ ಕಂಟಿನ್ಯೂಸ್ ಮಳೆ ಬೀಳುತ್ತೆ. ಸೊ ನಾವು ಅಲ್ಲಿವರೆಗೂ ಸ್ಟೇ ಹಾಕಾಗಲ್ಲ. ಸೊ ನೋಡೋಣ ನಮ್ಗೇನೇನು ಅವೈಲೇಬಲ್ ಇದೆಯೋ ಅದೆಲ್ಲ ನೋಡ್ಸ್ಕೊಂಡು ಹೋಗ್ತೀನಿ. ಸೊ ನಾವು ಬಂದಿದ್ದು ಫ್ಲೈಟ್ ಇದೆ ಇಂಡಿಗೋ, ಅಲ್ಲಿಂದ ನೆಡ್ಕೊಂಡು ಹೋಗ್ತಾ ಇದ್ವಿ. ಸೊ ನಮ್ಮ ಲಗೇಜ್ ಎಲ್ಲ ಬರ್ತಿದೆ. ಸೊ ಅಲ್ಲಿ ನಮ್ಮ ಲಗೇಜ್ ತೊಗೊಂಡು ಮುಂದಿನ ಕೆಲಸ ಮಾಡೋಣ. ಸೊ ಬನ್ನಿ. ನೋಡಿ ಮಳೆ ಹೇಗಿದೆ ಅಂತ, ಬಿಡುವಿಲ್ಲದೆ ಬೀಳ್ತಿದೆ ಗುರು ಮಳೆಯಲ್ಲಿ ನಾವು ಬಂದಾಗೇನೆ. ಸೊ ಹಾಗೆ ಇರಲಿ ಬಿಡಿ, ಏನೋ ಮಾಡ್ಕೊಂಡು ಹೋಗ್ತೀನಿ. ಯಾರ್ಯಾರು ನನ್ನ ಹೊಸ ವ್ಯೂವರ್ಸ್ ನೋಡ್ತಿದ್ದಾರೆ ಸೊ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್ ಬಾಯ್.